ಕನ್ನಡ ಒಂದು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಕೇಳೋದಕ್ಕೆ ಬಂದಿದ್ದಕ್ಕೆ ಇವಾಗ ಅರ್ಧ ಜನ ಹೆಂಗೆಂಗೋ ಬಿಟ್ಟಿದ್ದಾರೆ. ಅದು ಬಲವಂತವಾಗಿ ಎಲ್ಲೇ ಹೋಗ್ಲಿ ನಮ್ಮ ಕರ್ನಾಟಕ ಜನತೆಗೆ ಎಲ್ಲೂ ಬೆಲೆ ಇಲ್ಲ. ಕನ್ನಡ ಮಾತಾಡಿದ್ರೆ ಹಿಂದೆ ಹೊಡಿತಾರೆ, ಅವಮಾನ ಮಾಡ್ತಾರೆ. ಅವಾಗ ನಾವೇ ಸಾಹಸ ಮಾಡಿ ಅವ್ರ ಭಾಷೆನ ಕಲಿಬೇಕು. ಏನಿದೆ ಅನ್ಯಾಯ? ಏನು ಕನ್ನಡ ಮೀಡಿಯಂ ಓದಿದ್ದೀರಾ? ಹೋಗಿ ನೀವೆಲ್ಲರೂ ಸುಮ್ಮನೆ ಬೇರೆ ಕಡೆ ಏನಾದ್ರು ಪ್ರಯತ್ನ ಮಾಡಿ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಕನ್ನಡಿಗರ ಇಲ್ಲ ಹೊರ ರಾಜ್ಯದವರ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ MES ಅವರು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಕರ್ನಾಟಕದಲ್ಲಿ ದಬ್ಬಾಳಿಕೆ, ಎಲ್ಲಿ ನೋಡಿದ್ರು ಅವ್ರದೇ ಆದಂಥ ಅಹಂಕಾರದ ಮಾತುಗಳು, ಕನ್ನಡದವರ ಮೇಲೆ ದೌರ್ಜನ್ಯ ಈ ರೀತಿಯಾಗಿ ನಡೀತಾ ಇದೆ. ಇವತ್ತು ನಮ್ಮ ಕನ್ನಡದ ಒಬ್ಬ ಕನ್ನಡಿಗರಿಗೆ ತೊಂದರೆ ಆದಾಗ ಇಡೀ ಕನ್ನಡ ರಾಜ್ಯ ನಿಂತಿದ್ರೆ ಈ ಪುಂಡರುಗಳಿಗೆ ಬುದ್ಧಿ ಬರುತ್ತೆ. ನಿಮ್ಮ ರಾಜಕೀಯ ವಿಷಯಕ್ಕಾಗಿ ಇವತ್ತು ಕನ್ನಡಿಗರನ್ನ ಈ ರೀತಿಯಾಗಿ ಅಳಿಸ್ತಾ ಇದ್ದೀರಾ. ಒಂದು ಹೋರಾಟಗಾರರಿಗೆ ಮರ್ಯಾದೆ ಇಲ್ಲ. ಇವತ್ತು ಏನಂತ ಹೇಳಿದ್ರೆ ಪ್ರತಿಭಟನೆ ಮಾಡಬೇಕು ಅಂತ ಬಂದಿದ್ದೀವಿ ಎಲ್ರೂ. ಎಲ್ಲ ಅರ್ಧ ಜನ ಒಳಗಿದ್ದೀವಿ, ಅರ್ಧ ಜನ ಹೊರಗಿದ್ದಾರೆ. ಯಾಕೆ ಅಂದರೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಕನ್ನಡ ಪರವಾಗಿ. ಕನ್ನಡ ಒಂದು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಕೇಳೋದಕ್ಕೆ ಬಂದಿದ್ದಕ್ಕೆ ಇವಾಗ ಅರ್ಧ ಜನ ಹೆಂಗೆಂಗೋ ಬಿಟ್ಟಿದ್ದಾರೆ. ಅದು ಬಲವಂತವಾಗಿ ಕೂಡಾಕಿದ್ದಾರೆ. ಇನ್ನು ಮಿಕ್ಕಿದ ಜನರು ಈಚೆನೇ ಇದ್ದಾರೆ, ಇನ್ನು ಕನ್ನಡಕ್ಕೆ ಹೋರಾಡಕ್ಕೆ ಬಂದಿರೋರೆಲ್ಲ. ಅದರಿಂದ ಈ ರೀತಿಯೇ ಮೊದಲನೇದಾಗಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಇವತ್ತು. ಅದರಿಂದ ಈಗ ನಾವು ಯಾರನ್ನು ಕೇಳೋಣ ನ್ಯಾಯ? ಎಲ್ಲೇ ಹೋಗಲಿ ನಮ್ಮ ಕರ್ನಾಟಕ ಜನತೆಗೆ ಎಲ್ಲೂ ಬೆಲೆ ಇಲ್ಲ. ಕನ್ನಡ ಮಾತಾಡಿದ್ರೆ ಹಿಂದೆ ಹೊಡಿತಾರೆ, ಅವಮಾನ ಮಾಡ್ತಾರೆ. ಏನೇ ಒಂದು ಯಾವುದೇ ಒಂದು ಬೆಳಿಗ್ಗೆ ಒಂದು ತಿಪ್ಪೆ ಹಾಕಕ್ಕೆ ಹೋದ್ರೆ ಅವ್ನು ಹಿಂದಿಲೇ ಮಾತಾಡೋದು. ನಾವು ಅವನಿಗೆ ಬಗ್ಬೇಕು, ಅವ್ನು ನಮಗೆ ಬಗ್ಗಲ್ಲ. ಅಂದರೆ ಅವ್ನು ಕನ್ನಡ ಮಾತಾಡಲ್ಲ, ನಾವೇ ಅವ್ರ ಭಾಷೆಯಲ್ಲಿ ಮಾತಾಡ್ಕೊಂಡು ಅವ್ರನ್ನ ಪಳಗಿಸ್ಕೋಬೇಕು. ಈ ರೀತಿ ದಿನಸಿ ಅಂಗಡಿಗೆ ಹೋದರೆ ನಾವು ಕೇಳಿದ್ರೆ ಅವ್ರೇನು ಕನ್ನಡದಲ್ಲಿ ಕೇಳಿದ್ರೆ ಅವ್ರೇನೋ ಅವ್ರದ್ದೇ ಅವ್ರ ಭಾಷೆ, ತಮಿಳು, ಮಲಯಾಳಿ, ತೆಲುಗು ಯಾವುದೋ ಅವ್ರ ಭಾಷೆಯಲ್ಲೇ ಅವ್ರು ಹೇಳ್ತಾ ಇರ್ತಾರೆ ಮುಂದಕ್ಕೆ. ನಮ್ಮ ಮಾತು ಅವ್ರ ಕಿವಿಗೆ ಬೀಳಲ್ಲ. ಅವಾಗ ನಾವೇ ಸಾಹಸ ಮಾಡಿ ಅವ್ರ ಭಾಷೆನ ಕಲಿಬೇಕು. ಏನಿದೆ ಅನ್ಯಾಯ? ಇಲ್ಲಿ ಹೊರ ರಾಜ್ಯದವರು ಜನಗಳು ಬಂದು ಇಲ್ಲಿ ಬಂದು ನಮ್ಮ ಒಂದು ನೆಲ ಜಲ ಒಂದು ನೀರು ನೀಡಿ ಎಲ್ಲವನ್ನು ಬಳಸ್ಕೊಂಡು ಅವ್ರ ಭಾಷೆನ ಉದ್ಧಾರ ಮಾಡ್ತಾರೆ, ಅವ್ರ ರಾಜ್ಯನ ಉದ್ಧಾರ ಮಾಡ್ತಾರೆ. ಈ ರೀತಿ ಮಾಡಿದಾಗ ಏನಾಗುತ್ತೆ? ನಮಗೆ ಅವಮಾನ ಆಗ್ತಿದೆ, ಮತ್ತು ನಮಗೊಂದು ನ್ಯಾಯ ಸಿಗ್ತಲ್ಲ. ಹೆಣ್ಮಕ್ಳಿಗಂತೂ ಎಲ್ಲೂ ಕೆಲಸ ಕಾರ್ಯ ಎಲ್ಲಿ ಹೋದ್ರೇನು ಅವಮಾನ. ಏನು ಕನ್ನಡ ಮೀಡಿಯಂ ಓದಿದ್ದೀರಾ? ಹೋಗಿ ನೀವೆಲ್ಲರೂ ಸುಮ್ಮನೆ ಬೇರೆ ಕಡೆ ಏನಾದ್ರು ಪ್ರಯತ್ನ ಮಾಡಿ. ಇಲ್ಲೆಲ್ಲ ಬರೀ ಇಂಗ್ಲೀಷು, ಹಿಂದಿ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ. ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡಬೇಕು, ಮತ್ತು ಇತರೆ ಭಾಷೆಗಳನ್ನ ಮಾತಾಡಬೇಕು. ಎಲ್ಲ ಲ್ಯಾಂಗ್ವೇಜ್ ಇದ್ರೇ ಕೆಲಸ. ಮತ್ತು ಒಂದು ಏನೇ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಯಾವುದೇ ಕನ್ನಡ ಫೀಲ್ಡ್ ಇದು ಒಂದು ಫಿಲಮ್ ಫೀಲ್ಡ್ ಆಗಲಿ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ಒಂದು ಕ್ಷೇತ್ರಗಳಾಗಲಿ, ಸ್ಪೋರ್ಟ್ಸ್ ಆಗಲಿ, ಒಂದು ಏನೇ ಒಂದು ಮಹಿಳೆಯರು ಮುಂದಕ್ಕೆ ಹೋದಾಗ ಫಸ್ಟು ಅವ್ರಿಗೇನು ನ್ಯಾಷನಲ್ ಲ್ಯಾಂಗ್ವೇಜ್ ಅಂದರೆ ಹಿಂದಿ, ತಮಿಳು, ತೆಲುಗು ಯಾವುದೇ ಒಂದು ನಟನೆ ಇದು ಇವ್ರಿಗೂ ನಾವು ಸಪೋರ್ಟ್ ಕೊಡಬೇಕು. ಫಿಲಮ್ಗಳು ಬಂದರೆ ಅವ್ರಿಗೆ ದುಡ್ಡು ಒಂದು ಹಲವಾರು 500 ರೂಪಾಯಿ ದುಡ್ಡು ಹಾಕಿ ಒಂದು ಫಿಲಮ್ ನೋಡೋಕ್ಕಾದ್ರೆ ಹೊಟ್ಟೆ ಉರಿಯುತ್ತಿಲ್ಲಿ. ನಾವು ಹೊಟ್ಟೆ ಕಟ್ಟಿ ದುಡ್ಡು ಸಂಪಾದನೆ ಮಾಡಿ ಒಂದು ಕನ್ನಡ ಫಿಲಮ್ ನೋಡೋಣ ಅಂದರೆ ಅದಕ್ಕೆ ಚಾನ್ಸೇ ಇರಲ್ಲ. ಯಾಕೆಂದರೆ ಅದು 2 ದಿನಕ್ಕೆ ಕೊಟ್ಟೋಗ್ಬಿಡುತ್ತೆ. ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ 1, 2 ಅಂತ ಇಲ್ಲಿ ನಾನು ಹೇಳಕ್ಕೆ ಹೋಗ್ತಾ ಇದ್ದರೆ ಒಂದೊಂದೇ ಬೆಳೆಯುತ್ತೆ. ಅದರಿಂದ ನಾನು ಕೇಳೋದು ಒಂದೇ ಒಂದು, ನಾವೆಲ್ಲ ಒಗ್ಗಟ್ಟಾಗಿ ಕೇಳ್ತಾ ಇದ್ದೀವಿ. ಏನಂತ ಹೇಳಿದರೆ ಎಲ್ಲ ನಮ್ಮ ಕನ್ನಡ ಜನತೆಗೆ, ಈ ಕರ್ನಾಟಕದ ಕನ್ನಡ ಜನತೆಗೆ ಒಂದು ಬೆಲೆ ಕೊಟ್ಟು ನಮಗೊಂದು ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗೋಂಗೆ ಮಾಡಬೇಕು. ಮತ್ತು ಒಂದು MES ಅಂತ ಒಂದು ಇವರು ಒಂದು ಹೇಗೆ ಒಂದು ಇವ್ರದ್ದು ಅನ್ಯಾಯ ಆಗ್ತಿದೆ ಅಂದರೆ ಅವ್ರು ತಮಿಳವ್ರಿಗೆ ಕೆಲಸ ಕೊಡ್ತಾರಂತೆ. ಅಂದರೆ ನಾವೆಲ್ಲ ಏನು ನೆಲ ಕಚ್ಕೋಬೇಕಾ? ನಾವೇನು ಆಗಿದೆ ಅಭಿವೃದ್ಧಿ ಆಗೋದು? ಬರೀ ಓದ್ಬಿಟ್ಟು ಮನೇಲಿ ಕೂತಿರೋಂಗೆ ಆಗ್ಬಿಟ್ಟಿದೆ ನಮ್ಮ ಹೆಣ್ಮಕ್ಳೆಲ್ಲ. ಅದರಿಂದ ನಾವು ಹೇಳೋದು ನಮ್ಮ ಒಂದು ಭಾಷೆ, ನಮ್ಮ ಒಂದು ಕನ್ನಡ ಒಂದು ಭಾಷೆಗೆ ಬೆಲೆ ಕೊಟ್ಟು ಮತ್ತು ನಮ್ಮ ಜನತೆಗೆ ಒಂದು ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಮಾಡಿ ನಮಗೆ ಒಂದು ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಕಳಕಳಿಯಾಗಿ ಕೇಳ್ಕೊತೀನಿ. ಪ್ರತಿಭಟನೆ ಬಗ್ಗೆ ತುಂಬ ಸಂತೋಷನೇ ಆಗ್ತಾ ಇದೆ. ಇವತ್ತು ನಾವು ಪ್ರತಿಭಟನೆ ಮಾಡಬೇಕು ಅನ್ನೋಂಥ ಮೂಮೆಂಟಲ್ಲಿ ಇವತ್ತು ಸರ್ಕಾರದವರು ಪೊಲೀಸವ್ರನ್ನ ನಮ್ಮ ಮೇಲೆ ದಂಧೆ ಬೀಸಿದ್ದಾರೆ. ಹೆಂಗೆ ಅಂತ ಕೇಳಿದ್ರೆ, ಇವತ್ತು ನಾವು ಎಲ್ಲೇ ಹೋಗಿ ಇಬ್ಬರು ನಿಂತ್ಕೊಂಡಿದ್ರು ಕೂಡ ಏನಕ್ಕೆ ಇಲ್ಲಿ ಬಂದು ನಿಂತಿದ್ದೀರಾ, ಹೈಕೋರ್ಟ್ ಆದೇಶ ಕೊಟ್ಟಿದೆ, ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀವಿ, ನೀವು ದಯವಿಟ್ಟು ಇಲ್ಲಿರಬೇಡಿ, ಫ್ರೀಡಮ್ ಪಾರ್ಕ್ ಹೋಗ್ಬಿಡಿ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಕನ್ನಡಿಗರ ಇಲ್ಲ ಹೊರ ರಾಜ್ಯದವರ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಕರ್ನಾಟಕದ ಈ ಒಂದು ಅವಸ್ಥೆ ನೋಡ್ತಾ ಇದ್ರೆ ನಿಜವಾಗ್ಲೂ ನಾಚಿಕೆ ಗೇಡಿದನ.
ಇವತ್ತು ಒಬ್ಬ ಕನ್ನಡಿಗ ಒಂದು ಕನ್ನಡಿಗರಿಗಾಗಿ ಇವತ್ತು ನಮ್ಮ ಕರ್ನಾಟಕದ ಬಾರ್ಡರ್ನಲ್ಲಿ MES ಅವರು ನಮ್ಮ ಒಬ್ಬ ಕಂಡಕ್ಟರ್ನ ಹೊಡೆದು ಅವಮಾನಪಡಿಸಿ ತೊಂದರೆ ಕೊಟ್ಟಂಥ ಸಮಯದಲ್ಲಿ ಇವತ್ತು ನಮ್ಮ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಸರ್ ಅವರು ಕೊಟ್ಟಂಥ ಕರೆಗೆ ನಾವೆಲ್ಲರೂ ಬೆಂಬಲಿಸಿ ಬರುವಾಗ ಇವತ್ತು ನಮ್ಮ ಕನ್ನಡದ ಒಂದು ಹೋರಾಟನ ಇವತ್ತು ನಿಲ್ಲಿಸ್ತಾ ಇದ್ದಾರೆ. ಇವತ್ತು ಹೌಸ್ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ಬಂದರೆ ಇವತ್ತು ನೋಡಿ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿಸ್ತೀರಾ, ಆದರೆ MES ಪುಂಡ್ರಗಳನ್ನ ಮಾತ್ರ ಬಿಟ್ಟಿರ್ತೀರ. ಈ MES ಅವರು ಇವತ್ತು ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಕರ್ನಾಟಕದಲ್ಲಿ ದಬ್ಬಾಳಿಕೆ, ಎಲ್ಲಿ ನೋಡಿದ್ರು ಅವ್ರದ್ದೇ ಆದಂಥ ಅಹಂಕಾರದ ಮಾತುಗಳು, ಕನ್ನಡದವರ ಮೇಲೆ ದೌರ್ಜನ್ಯ ಈ ರೀತಿಯಾಗಿ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮಕ್ಕಾಗಿ ನಾವು ಕರ್ನಾಟಕ ಕರವೇ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರು ಲಿಂಗರಾಜೇಗೌಡರ ಸಾರಥ್ಯದಲ್ಲಿ ಬಂದು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕನ್ನಡಿಗರನ್ನ ನಮ್ಮಲ್ಲಿ ಇಷ್ಟು ಜನನ ಎಲ್ಲಿ ನೋಡಿ ಇವತ್ತು ಎಷ್ಟೋ ಜನ ಇವತ್ತು ಬರಬೇಕಾಗಿತ್ತು, ಬರೋ ರೋಡಲ್ಲೇ ಪೊಲೀಸ್ ಅವರು ಅಡ್ಡ ಹಾಕಿ ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡಿ ಎಲ್ಲೆಲ್ಲಿ ತೊಗೊಂಡೋಗಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ತುಂಬ ಜನ ಕನ್ನಡಿಗರು ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಇವತ್ತು ಬೇರೆ ಯಾವುದೇ ಒಂದು ಹೋರಾಟಗಳಲ್ಲಿ ನೀವೇ ನೋಡಿರ್ತೀರಾ, ಎಷ್ಟೋ ಮಾಧ್ಯಮಗಳು ನಿಜವಾಗ್ಲೂ ನಿಮಗೆ ನಾವು ಕೃತಜ್ಞತೆ ಹೇಳಬೇಕು. ನೀವಿಲ್ಲ ಅಂದರೆ ನಾವಿಲ್ಲ. ಯಾಕಂದರೆ ಇವತ್ತು ನಾವು ಬಂದು ಇಷ್ಟು ಹೋರಾಡ್ತೀವಿ, ಬಿಸಿಲು ಮಳೆ ನೀರು ಅಂತ. ಇವತ್ತು ನಮ್ಮ ಮನೆಗಾಗಿ ನಾವು ಹೋರಾಡ್ತಾ ಇಲ್ಲ, ನಮ್ಮ ಹೆಂಡತಿ ಮಕ್ಕಳಿಗಾಗಿ ನಾವು ಹೋರಾಡ್ತಾ ಇಲ್ಲ, ನಮ್ಮ ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಡ್ತಾ ಇದ್ದೀವಿ, ನಮ್ಮ ಕನ್ನಡದ ಜನಕ್ಕೆ ಆಗ್ತಾರೋ ಅನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀವಿ, ರಾಜ್ಯದಲ್ಲಿ ನಡೀತಾ ಇರೋ ತಪ್ಪುಗಾಗಿ ಖಂಡಿಸೋದಕ್ಕಾಗಿ ಹೋರಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಅವರು ಸಾಧ್ಯ ಕೊಡ್ತಾರೆ. ಯಾವುದೇ ಸರ್ಕಾರ ಎಲ್ಲ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರೆ? ನಮ್ಮನ್ನು ತಗೊಂಬಂದು ಕೂಡಾಕೋ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಒಂದು ಹೋರಾಟಕ್ಕೆ ನಮಗೆ ಒಂದು ಬೆಂಬಲ ಕೊಟ್ಟು ಜನಗಳಿಗೆ ಎಚ್ಚರಿಕೆ ಕೊಟ್ಟು, ಹೌದು ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನ, ನಮ್ಮ ಕರ್ನಾಟಕಕ್ಕೆ ಈ ರೀತಿಯಾಗಿ ಹೋರಾಟ ಮಾಡೋರಿಗೆ ನೀವು ಬೆಂಬಲಿಸಿ ಅಂತ ಕೊಡ್ತಾ ಇಲ್ಲ. ಶಾಂತಯುತವಾಗಿ ಮಾಡಿ, ಅಂಗಡಿಗಳವ್ರನ್ನ ಬಿಟ್ಬಿಡಿ, ಹೋಟ್ಲುಗಳವ್ರನ್ನ ಬಿಟ್ಬಿಡಿ, ಗಾಡಿಗಳವ್ರನ್ನ ಬಿಟ್ಬಿಡಿ. ಒಂದು ದಿನ ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರೆ ಸತ್ತೋಗ್ಬಿಡ್ತಾರಾ ಜನ? ಇರಲ್ವಾ? ಕೊರೋನಾದಲ್ಲಿ ಎಷ್ಟೋ ತೊಂದರೆಗಳಾಗಿ ಎಷ್ಟೋ ದಿನ ಬಂದಾಗಿತ್ತು, ಅವಾಗೆಲ್ಲ ಜನ ಬದುಕಲಿಲ್ವಾ? ಇವತ್ತು ನಮ್ಮ ಕನ್ನಡದ ಒಬ್ಬ ಕನ್ನಡಿಗರಿಗೆ ತೊಂದರೆ ಆದಾಗ ಇಡೀ ಕನ್ನಡ ರಾಜ್ಯ ನಿಂತಿದ್ರೆ ಈ ಪುಂಡ್ರಗಳಿಗೆ ಬುದ್ಧಿ ಬರೋದು, ಸರ್ಕಾರಕ್ಕೆ ಬುದ್ಧಿ ಬರೋದು. ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೂ DK ಸಾಹೇಬ್ ಅವ್ರಿಗೂ ನೇರವಾಗಿ ಕರವೇ ಸ್ವಾಭಿಮಾನಿ ಸೇನೆ ನಮ್ಮ ರಾಜ್ಯಾಧ್ಯಕ್ಷ ಲಿಂಗರಾಜ್ ಗೌಡ್ರವರ ಸಾರಥ್ಯದಿಂದ ಹೇಳ್ತಾ ಇರೋದು, ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಲ್ಲೋದು ಉಳಿವು ಇಲ್ಲ. ಹೆಂಗೆ ಅಂತ ಕೇಳಿದ್ರೆ ಇವತ್ತು ಕನ್ನಡಿಗರಿಗೆ ಆಗ್ತಾ ಇರೋ ಮೋಸ, ಅನ್ಯಾಯ, ಇವತ್ತು ಬೆಲೆ, ಇವತ್ತು ಕನ್ನಡಿಗರಿಗೆ ಕೆಲಸ ಇಲ್ಲ. ಇವತ್ತು ಒಂದು ಹೋಟ್ಲ್ ಹೋಗ್ರಿ, ಒಂದು ಪೆಟ್ರೋಲ್ ಬ್ಯಾಂಕ್ ಹೋಗ್ರಿ, ಒಂದು ರೈಲ್ವೇಲಿ ಹೋಗ್ರಿ, BMRCಯಲ್ಲಿ ಹೋಗ್ರಿ, ಒಂದು ಚಿಕ್ಕದ ಬಾತ್ರೂಮ್ ಕೆಲಸಕ್ಕೆ ಹೋದ್ರೂ ಕೂಡ ಅಲ್ಲಿ ಹಿಂದಿನೇ. ಇವತ್ತು ಹೊರ ರಾಜ್ಯದವ್ರದ್ದೇ ಇವತ್ತು ಕರ್ನಾಟಕ ರಾಜ್ಯ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯ ಅನ್ನೋ ಬದಲು ಹೊರ ರಾಜ್ಯಗಳ ರಾಜ್ಯ ಅಂತ ಇಟ್ಕೊಂಡ್ಬಿಡ್ಬೇಕಷ್ಟೇ ಹೆಸರು. ಇದನ್ನು ಮಾಡ್ತೀರನೋ ಗೊತ್ತಿಲ್ಲ. ನೀವು ಎಚ್ಚೆತ್ಕೊಂಡು ಕನ್ನಡಿಗರ ಕೂಗು, ನಮ್ಮ ಕೂಗನ್ನ ಕೇಳಿ ನೀವು ಎಚ್ಚೆತ್ಕೊಂಡು ಈ MES ಪುಂಡ್ರಗಳನ್ನ, ಅವರ ಸಂಘಟನೆಗಳನ್ನ, ಹೊರ ರಾಜ್ಯದವರು ಮಾಡುವಂಥ ಅಕ್ರಮಗಳನ್ನ ನೀವು ಖಂಡಿಸಿ ಸರಿಯಾದಂಥ ಕ್ರಮ ತಗೊಳ್ಳೋವರೆಗೂ ನಮ್ಮ ಕರ್ನಾಟಕ ಸರಿ ಆಗಲ್ಲ. ಕನ್ನಡ ಜನಗಳನ್ನ ನೀವು ತುಂಬ ನೆನೆಸ್ಕೊಂಡಿದ್ದೀರಾ, ಬುದ್ಧಿ ಇಲ್ಲ, ನಾವು ಏನೇ ಹೇಳಿದ್ರು ನಂಬ್ತಾರೆ ಅಂತ. ಇಲ್ಲ ಸ್ವಾಮಿ, ಪ್ರತಿಯೊಬ್ಬೊಬ್ರಿಗೂ ದೇವ್ರು ಕೊಟ್ಟಿರೋ ಜ್ಞಾನ ಐತೆ, ಹೃದಯ ಐತೆ. ಒಂದೊಂದು ಮಾಡ್ತಾ ಇರೋ ತಪ್ಪು, ನೀವು ಮಾಡ್ತಾ ಇರೋದು ತಪ್ಪು. ನಿಮ್ಮ ರಾಜಕೀಯ ದಂಧೆಗಾಗಿ, ನಿಮ್ಮ ರಾಜಕೀಯ ವಿಷಯಕ್ಕಾಗಿ ಇವತ್ತು ಕನ್ನಡಿಗರನ್ನ ಈ ರೀತಿಯಾಗಿ ಅಲಿಸ್ತಾ ಇದ್ದೀರಾ. ಒಂದು ಹೋರಾಟಗಾರರಿಗೆ ಮರ್ಯಾದೆ ಇಲ್ಲ. ಒಬ್ಬ ರಾಜ್ಯ ಕನ್ನಡ ಹೋರಾಟಗಾರ ನಮ್ಮ ವಾಟಾಳ್ ನಾಗರಾಜನ್ನ ಹೌಸ್ ಅರೆಸ್ಟ್ ಮಾಡ್ತೀರಾ ಅಂದರೆ ಒಂದು ಪುಂಡ್ರನ್ನ ಬಿಟ್ಟು ಕೂತಿದ್ದೀರಾ. ಇದು ನಿಮಗೆ ಗೊತ್ತು. ದಯವಿಟ್ಟು ಮಾಧ್ಯಮದವರಿಗೆ ಮೊದಲು ನಾವು ಕೃತಜ್ಞತೆ ಹೇಳ್ತೀವಿ. ದಯವಿಟ್ಟು ನೀವು ಇದನ್ನು ಹಾಕಿ ಜನರಿಗೆ ತಿಳಿಸ್ಬೇಕು. ಇದು ರಾಜ್ಯದ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲರಿಗೂ ಮುಟ್ಟೋವರೆಗೂ ಈ ಸಂದೇಶ ಹೋಗಬೇಕು. ದಯವಿಟ್ಟು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಹಿಂಗೆ ಇರಲ್ಲ. ಏನಾದರೂ ಇನ್ನೂ ನಮ್ಮ ಕನ್ನಡಿಗರಿಗೆ ತೊಂದರೆ ಆಗುತ್ತೆ, ರಾಜ್ಯಕ್ಕೆ ತೊಂದರೆ ಆಗುತ್ತೆ ಅಂದರೆ 24 ಗಂಟೆ ನಾವು ಹೋರಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಶರೀರದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ಹೋರಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವು ಸಮಾಧಾನಕ್ಕೂ ರೆಡಿ, ಸಂಹಾರಕ್ಕೂ ರೆಡಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.